अस्सलाम वालेकुम। ನಾನು ನಿಮ್ಮ ಮನೆ ಮಗಳು ಚಂದ। ಇವತ್ತು ನಾನು ಸ್ವೀಟ್ ಡಿಶ್ ಮಾಡಿ ತೋರಿಸ್ತೀನಿ। ಅದು ನಮ್ಮ ಮನೆಗಳಲ್ಲಿ ಹಬ್ಬ ಇರಲಿ ಹಬ್ಬ ಇಲ್ಲದೆ ಇರಲಿ ನೆಂಟರು ಬರಲಿ ನಾವು ಯಾವಾಗಲೂ ಅದು ಮಾಡೇ ಮಾಡ್ತೀವಿ। ಆ ಸ್ವೀಟ್ ಏನಂತ ನಿಮಗೆ ಹೇಳ್ತೀನಿ। ಈ ಸ್ವೀಟು ಮುಸ್ಲಿಮ್ಸ್ ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇದು ಮಾಡೇ ಮಾಡ್ತಾರೆ। ಆದರೆ ಈ ಸ್ವೀಟು ಹಿಂದೂವರಿಗೂ ತುಂಬಾ ಇಷ್ಟ। ಈ ಸ್ವೀಟು ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಾಗ ಈ ಸ್ವೀಟ್ ಮಾಡಿಕೊಡು ಅಂತ ಹೇಳ್ತಾನೆ ಇರ್ತಾರೆ। ಅಯ್ಯೋ ನಾನು ಇನ್ನೂ ಮಾತಾಡ್ತಾನೆ ಇದ್ದೀನಿ। ಅದರ ಹೆಸರು ಶೀರ್ ಖುರ್ಮಾ ಅಂತ। ಆ ಶೀರ್ ಖುರ್ಮಾ ಸಾವಿಗೆನಲ್ಲಿ ಮಾಡ್ತಾರೆ। ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ। ಶೀರ್ ಖುರ್ಮಾಗೆ ಬೇಕಾಗುವ ಸಾಮಗ್ರಿಗಳು ತುಪ್ಪ, ಗೋಡಂಬಿ, ಏಲಕ್ಕಿ, ಚಕ್ಕೆ, ದ್ರಾಕ್ಷಿ ಇದಿಷ್ಟು ಒಗ್ಗರಣೆಗೆ ಹಾಕಬೇಕು। ಆಮೇಲೆ ತೆಂಗಿನಕಾಯಿ ಮತ್ತೆ ಗಸಗಸೆ ಅದು ಪೇಸ್ಟ್ ಮಾಡ್ಕೊತೀನಿ। ಸಕ್ಕರೆ, ಸಾವಿಗೆ, ಹಾಲು ಇದಿಷ್ಟು ಬೇಕು। ಶೀರ್ ಖುರ್ಮಾ ಸ್ವೀಟಿಗೆ ಈಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು। ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ, 3 ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ, ಒಂದು 4 ಏಲಕ್ಕಿ, ಇದನ್ನೆಲ್ಲ ಪೇಸ್ಟ್ ಮಾಡೋಣ। ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡೋಣ। ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ। ಪೇಸ್ಟ್ ರೆಡಿ ಆಗಿದೆ। ಈಗ ಸ್ವೀಟ್ ಮಾಡೋಣ। ಶೀರ್ ಖುರ್ಮಾ ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ। ಮೊದಲಿಗೆ ಸ್ಟವ್ ಹಚ್ತಾ ಇದ್ದೀನಿ। ಸ್ವೀಟ್ ಮಾಡೋದಕ್ಕೆ ಎಣ್ಣೆನೂ ಬಳಸಬೇಡ್ರಿ, ಯಾವಾಗಲೂ ತುಪ್ಪವನ್ನೇ ಬಳಸಿ, ತುಂಬಾ ಚೆನ್ನಾಗಿ ಬರುತ್ತೆ। ನಿಮ್ಮ ಅಂದಾಜಿಗೆ ಎಷ್ಟು ಬೇಕು ಅಷ್ಟರ ತುಪ್ಪನ ನೀವು ಹಾಕಿ, ನನ್ನ ಅಂದಾಜಿಗೆ ನಾನು ಹಾಕ್ತಾ ಇದ್ದೀನಿ। ನಾನು ಎಲ್ಲಾನು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ। ತುಪ್ಪ ಬಿಸಿ ಆಗ್ಲಿ। ಈಗ ಸ್ವಲ್ಪ ಕಾದಿದೆ ತುಪ್ಪ। ಈಗ ಅದಕ್ಕೆ ಏಲಕ್ಕಿ ಹಾಕ್ತೀನಿ, 4 ಏಲಕ್ಕಿ ಹಾಕಿದ್ದೀನಿ। ಈ ತರದ್ದು 4 ಚಕ್ಕೆ ಹಾಕಿ। ಈಗ ಅದಕ್ಕೆ ಗೋಡಂಬಿನ ಹಾಕ್ತಾ ಇದ್ದೇನೆ।
ಈಗ ಅದಕ್ಕೆ ಗೋಡಂಬಿನೂ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ತಾ ಇರಿ. ಕೆಂಪಗಾಗಿದೆ, ಅದಕ್ಕೆ ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು ಅರ್ಧ ಕೆಜಿಯಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಸ್ವೀಟು. ಸ್ವಲ್ಪ ಇದು ಬೇಯೋದಕ್ಕೆ ಬಿಡೋಣ. ಈಗ ಸಕ್ಕರೆ ಎಲ್ಲ ಕರಗಿದೆ. ಈಗ ಇದಕ್ಕೆ ನಾನು ಹಾಲು ಮಿಕ್ಸ್ ಮಾಡ್ತೀನಿ. ನಾನು 1 ಲೀಟರ್ ಹಾಲು ತಗೊಂಡಿದ್ದೀನಿ. ನಮ್ಮ ಅಳಿಯನ್ಗಂತೂ, ನನ್ಗೆ ಅಳಿಯ ಇದ್ದಾರೆ, ನನ್ಗೆ ಅಳಿಯನ್ಗಂತೂ ಜಾಮೂನ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರು ಬಂದಾಗೆಲ್ಲ ನಾವು ಜಾಮೂನ್ ಮಾಡಿಕೊಡ್ತೀವಿ ಅವ್ರಿಗೆ. ಇದು ಕುದಿಬೇಕು. ಈಗ ನಾನು ಇದಕ್ಕೆ ಪೇಸ್ಟ್ ಮಾಡಿದ್ದೀನಲ್ಲ, ಕಾಯಿ ಮತ್ತೆ ಗಸಗಸೆ, ಏಲಕ್ಕಿ, ಇದನ್ನ ಹಾಕ್ತಾ ಇದ್ದೀನಿ. ಬರೀ ಹಾಲು ಮತ್ತೆ ಸಾವಿಗೆ ಮಾಡಿದ್ರೆ ಸಾವಿಗೆ ಸ್ವೀಟು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಈ ಕಾಯಿ ಮತ್ತೆ ಗಸಗಸೆ, ಏಲಕ್ಕಿ ಹಾಕಿದೀನಲ್ಲ, ಇದಕ್ಕೆ ಶೀರ್ ಕುರ್ಮಾ ಅಂತ ಹೆಸರು.
ಈಗ ನಾನು ಕಾಯಿ ಎಲ್ಲ ಹಾಕಿದ್ದೀನಲ್ಲ, ಕಾಯಿದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದ್ ಸ್ವಲ್ಪ ಕುದಿಸೋಣ ಇದೆ ನೀರನ್ನ. ನೀರು, ಹಾಲು, ಸಕ್ಕರೆ. ನಾನೇನಾರ ಮಾತಾಡೋದ್ರಲ್ಲಿ ಮಿಸ್ಟೇಕ್ ಮಾಡ್ತಿದ್ರೆ, ತಪ್ಪಾಗಿ ಏನಾರ ಮಾತಾಡ್ತಿದ್ರೆ ಕ್ಷಮಿಸಿ. ಈಗ ಹಾಲೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ಸಾವಿಗೆಯನ್ನು ಮಿಕ್ಸ್ ಮಾಡ್ತೀನಿ. ಈ ಸಾವಿಗೆ ಶಿವಾಜಿನಗರದಲ್ಲಿ ಸಿಗುತ್ತೆ. ನಮ್ಮ ಮುಸ್ಲಿಮ್ಸ್ ಮನೆಗಳಲ್ಲಿ ಎಲ್ಲರೂ ಇದೇ ಸಾವಿಗೆಯನ್ನ ಬಳಸೋದು. ಸಣ್ಣಗಿರುತ್ತೆ. ಇದಕ್ಕೆ ಜಾಸ್ತಿ ಸಾವಿಗೆ ಹಾಕಬಾರ್ದು, ಒಂದ್ ಸ್ವಲ್ಪ ಹಾಕ್ಬೇಕು. ಜಾಸ್ತಿ ಹಾಕಿದ್ರೆ ಒಂಥರ ಗಟ್ಟಿ ಗಟ್ಟಿ ಆಗೋಗುತ್ತೆ. ಇಷ್ಟು ಸಾಕು. ಇಷ್ಟು ಮಿಕ್ಸಿದೀನಿ, ಅಷ್ಟು ಸಾಕು. ನಾನೆಲ್ಲ ಒಂದು ಅಂದಾಜ್ ಮೇಲೆ ಹಾಕ್ತೀನಿ. ಆಯ್ತು, ಶೀರ್ ಕುರ್ಮಾ ರೆಡಿ ಆಗಿದೆ. ಈಗ ಸ್ಟವ್ ಅನ್ನು ಆಫ್ ಮಾಡ್ತೀನಿ. ಹರಿಯಾ ಫಾಲ್, ಚಪಾತಿ ಮತ್ತೆ ಶೀರ್ ಕುರ್ಮಾ ರೆಡಿಯಾಗಿದೆ. ರೇಖಾ, ತಿನ್ ನೋಡಮ್ಮ ಹೇಗಿದೆ ಅಂತ ಹೇಳ್ಬಿಟ್ಟು. ಫಸ್ಟು ನಾನು ನಿಮಗೆ ತಿನ್ನಿಸ್ತೀನಿ. ಕಚ್ಬಿಟ್ಟೆ ಪ್ರೀತಿ ಜಾಸ್ತಿ ಆಗೋದು. ಪ್ರೀತಿ ಜಾಸ್ತಿ ಆದ್ರೆ ಹೀಗಿದೆ. ಹೇಗಿದೆ ಹೇಗಿದೆ? ನೀನ್ ತಿಂದೇಳಮ್ಮ. ನೀನ್ ಹೇಳು ಫಸ್ಟ್, ನಿನಗೆ ಹೇಗಿದೆ? ನನಗೆ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಉಪ್ಪು, ಖಾರ, ಮೆಣಸು ಹಾಕಿದ್ದೀನಲ್ಲ ಮೇನು. ಎಸ್, ಅದ್ರ ಚಿಲ್ಲಿ ಪೌಡರ್ ಏನು ಹಾಕಿಲ್ಲ, ಬರೀ ಮೆಣಸು ಮತ್ತೆ ಹಸಿಮೆಣಸಿನಕಾಯಿ ಅಲ್ವಾ. ತುಂಬಾ ಚೆನ್ನಾಗಿದೆ, ತುಂಬಾನೇ ಟೇಸ್ಟಿಯಾಗಿದೆ. ಘಮ 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 ಅಂತ ಆಗ್ತಿದೆ. ನೀವು ಒಂದ್ಸಲ ಇದನ್ನ ಮನೆಗೆ ಟ್ರೈ ಮಾಡಿ ನೋಡಿ. ಹರಿಯಾ ಫಾಲ್ ಅಲ್ಲ, ಹರಿಯಾ ಫಾಲ್ ನಮ್ಗೆ ಹೇಳೋಕ್ಕೂ ಕಷ್ಟ. ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಮುಸ್ಲಿಂ ಅಡುಗೆ ಅಂದ್ರೆ ಮಾಮೂಲಿ ಗೊತ್ತೇ ಇದೆಯಲ್ಲ ನಿಮಗೆ, ಅದರಲ್ಲೂ ಚಂದ ಮಾಡಿರೋದು ಅಂದ್ರೆ ಸೂಪರ್. ನಾನೊಂದು ತುತ್ತು ತಿನ್ನಿಸ್ಬಿಡ್ತೀನಿ. ಯಾವಾಗ್ಲೂ ನೀನೇ ತಿನ್ನಿಸ್ತೀಯಲ್ಲ, ಈ ಸಲ ನಾನು ತಿನ್ನಿಸ್ತೇನೆ. ಥ್ಯಾಂಕ್ ಯು ಚಂದ, ಲವ್ ಯು. ಥ್ಯಾಂಕ್ ಯು ಬಾ. ತಿನ್ನು ಈಗ, ನೀನು ಊಟ ಮಾಡಿ. ಶೀರ್ ಕುರ್ಮಾ ಗಸಗಸೆ ಹಾಕಿದೆ. ಗಸಗಸೆ ಮತ್ತೆ ಕಾಯಿ ಹಾಕಿದೀನಲ್ಲ, ಅದೇ ಇದ್ರಲ್ಲಿ ಸ್ಪೆಷಲ್. ಬಾಯಿಗೆ ಗಸಗಸೆ ಬರ್ತಾ ಇದೆ. ಸೂಪರ್.
ತುಂಬಾ ಚೆನ್ನಾಗಿದೆ. ಒಂದ್ಸಲ ಮನೆಗೆ ಟ್ರೈ ಮಾಡಿ ನೋಡಿ. ಶೀರ್ ಕುರ್ಮಾ, ಶೀರ್ ಕುರ್ಮಾ, ಹರಿಯಾಫಾಲ್ 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 ಶೀರ್ ಕುರ್ಮಾ ಸೂಪರ್. सो क्यूट. डायलॉग बोलो. कौन सा? So beautiful, so elegant. ನೋಡಿ ಏನೇನು ಹೇಳ್ತಾ ಇದ್ದಾರೆ ನೋಡಿ. ಕನ್ನಡ ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದಾರೆ. ಏನೋ ಮಿಸ್ಟೇಕ್ ಆದ್ರೆ ಕ್ಷಮಿಸಿ. ಕನ್ನಡ ಮಾತಾಡೋದನ್ನ ಏನಾರ ಅದ್ರಲ್ಲಿ ತಪ್ಪಾಗಿದ್ರೆ ಸಾರಿ, ಕ್ಷಮಿಸಿ. ಬಾಯ್.